ಯಾರೇ ಆದರೂ ತಪ್ಪುಗಳಿಂದ ಪಾಠ ಕಲಿತಾರೆ. ಆದರೆ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ವಾ, ಅವರು ಮಾತ್ರ ತಪ್ಪುಗಳಿಂದ ಪಾಠ ಕಲಿಯಲ್ಲ, ತಪ್ಪುಗಳನ್ನು ತಿದ್ದುವ ಕೆಲಸ ಕೂಡ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದವರು ತಪ್ಪುಗಳಿಂದ ಪಾಠ ಕಲಿಯೋದನ್ನು ಬಿಟ್ಟು ಮತ್ತದೇ ತಪ್ಪುಗಳನ್ನು ಮಾಡ್ತಾರೆ. ರಿಪೀಟ್ ಆಗಿ ಅದೇ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ತತ್ವ, ಸಿದ್ಧಾಂತ, ಬದ್ಧತೆ, ನಿಷ್ಠೆ, ಪ್ರಾಮಾಣಿಕತೆ ಅಂತೆಲ್ಲ ಬೊಗಳ ಬಿಡುವ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಸಮಯದಲ್ಲಿ ಮಾಡೋದು ಮಾತ್ರ ಅದೇ ಮಣ್ಣು ತಿನ್ನುವ ಕೆಲಸ. ಎಲೆಕ್ಷನ್ ಬಂದಾಗ ಇವರಿಗೆ ಯಾವ ತತ್ವವೂ ಇರಲ್ಲ, ಸಿದ್ಧಾಂತವೂ ನೆನಪಿಗೆ ಬರಲ್ಲ, ನಿಷ್ಠೆಗೂ ಬೆಲೆ ಇರಲ್ಲ, ಬದ್ಧತೆಯೂ ತೋರಿಸಲ್ಲ. ಅದರ ಬದಲಾಗಿ ಬಿಜೆಪಿಯವರಿಗೆ, RSSನವರಿಗೆ, ಸಂಘ ಪರಿವಾರದವರಿಗೆ ಮಣೆ ಹಾಕ್ತಾರೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಯೂ ಇದೆ. ಕಳೆದ ಅಸೆಂಬ್ಲಿ ಚುನಾವಣೆ ಸಮಯದಲ್ಲಿ ಬಿಜೆಪಿಯಿಂದಲೇ ತಿರಸ್ಕಾರಕ್ಕೆ ಒಳಗಾಗಿದ್ದ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ಗೆ ಕರೆತಂದ್ರು. ಇದು ವೇಸ್ಟ್ ಬಾಡಿ ಅಂತ ಹೇಳಿ ಬಿಜೆಪಿಯವರೇ ಬೀದಿಗೆ ಬಿಸಾಡಿದ್ದ ಶೆಟ್ಟರ್ ಅವರನ್ನ ಕಾಂಗ್ರೆಸ್ ತನ್ನ ಮನೆಯೊಳಗೆ ತಂದು ಅವರಿಗೆ ಬಣ್ಣ ಹೊಡೆಸಿ ಹೀರೋ ತರ ಮೆರೆಸಿದ್ರು. RSS ಹಿನ್ನೆಲೆಯುಳ್ಳ ಕಾಂಗ್ರೆಸ್ ಪಕ್ಷದ ಕಡು ವಿರೋಧಿಯಾಗಿದ್ದ, ನೆಹರು ಗಾಂಧಿ ಕುಟುಂಬದ ಕಟು ಟೀಕಾಕಾರರಾಗಿದ್ದ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅವರಿಗೆ ಅಸೆಂಬ್ಲಿ ಟಿಕೆಟ್ ಕೂಡ ಕೊಟ್ಟರು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಅವರು ಹೀನಾಯವಾಗಿ ಸೋತ ಬಳಿಕವೂ ಅವರನ್ನು ಪರಿಷತ್ ಸದಸ್ಯರಾಗಿ ನೇಮಕ ಮಾಡಲಾಯಿತು. ಪಕ್ಷದಲ್ಲಿ ಅವರಿಗೆ ತುಂಬ ಗೌರವ ಆಧಾರಗಳನ್ನು ನೀಡಲಾಯಿತು. ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರು ದಶಕಗಳಿಂದ ಇದೇ ಶೆಟ್ಟರ್ ವಿರುದ್ಧ ಬಡಿದಾಡಿದ್ರು. ಆದರೆ ಅವರೆಲ್ಲರ ಭಾವನೆಗಳಿಗೆ ಘಾಸಿ ಮಾಡಿದ ಕಾಂಗ್ರೆಸ್ ಪಕ್ಷ ಶೆಟ್ಟರ್ ಅವರಿಗೆ ಮೊದಲ ಸಾಲಿನಲ್ಲೇ ಚೇರ್ ಹಾಕಿತ್ತು. ಆದರೆ ಕೊನೆಗೆ ಆಗಿದ್ದೇನು? ಬರೀ 9 ತಿಂಗಳಲ್ಲಿ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಕೈಗೆ ಚೊಂಬು ಕೊಟ್ಟು ಬಿಜೆಪಿಗೆ ಓಡಿ ಹೋದ್ರು. ಶೆಟ್ಟರ್ ಹೋದ್ಮೇಲೆ ಇನ್ನೊಂದಿಷ್ಟು ಮಂದಿ ಬಿಜೆಪಿಗೆ ಹೋಗೋಕೆ ರೆಡಿ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಲಕ್ಷ್ಮಣ್ ಸವದಿ ಹೆಸರು ಫಸ್ಟ್ನಲ್ಲೇ ಇದೆ. ಅಲ್ಲದೆ ಇನ್ನೊಂದಿಷ್ಟು ಮಂದಿ ಬಿಜೆಪಿ ಮತ್ತು ಸಂಘ ಪರಿವಾರದ ಹಿನ್ನೆಲೆಯ ಕಾಂಗ್ರೆಸ್ ಶಾಸಕರು ಕೂಡ ಸಮಯ ಬಂದರೆ ಬಿಜೆಪಿಗೆ ಹಾರಲು ರೆಡಿಯಾಗಿದ್ದಾರೆ ಎಂಬ ಮಾಹಿತಿ ಇದೆ. ಆದರೂ ಈ ಕಾಂಗ್ರೆಸ್ ಪಕ್ಷ ಪಾಠ ಕಲಿತಂತಿಲ್ಲ. ಬದಲಾಗಿ ಇನ್ನಷ್ಟು ಬಿಜೆಪಿಯವರನ್ನ ಕರ್ಕೊಂಡು ಬಂದು ಅವರಿಗೆ ಟಿಕೆಟ್ ಕೊಡೋ ಧಾವಂತದಲ್ಲಿ ಇದ್ದಂತಿದೆ. ತುಮಕೂರು ಟಿಕೆಟ್ ಮುದ್ದಾ ಹನುಮೇಗೌಡರಿಗೆ ಅಂತ ಈ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಯಾರು ಈ ಮುದ್ದಾ ಹನುಮೇಗೌಡರು? ಈಗ ಬಿಜೆಪಿಯಲ್ಲಿರುವ ಮುದ್ದಾ ಹನುಮೇಗೌಡ, ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರಿರುವ ಮುದ್ದಾ ಹನುಮೇಗೌಡ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಲ್ಲದ ಮುದ್ದಾ ಹನುಮೇಗೌಡ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧರಲ್ಲದ ಮುದ್ದಾ ಹನುಮೇಗೌಡ, ಕೇವಲ ಅಧಿಕಾರದ ಆಸೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬಳಿಕ ಅದೇ ಅಧಿಕಾರದ ಆಸೆಗೆ JDSಗೆ ಹೋಗಿ ಕೊನೆಗೆ ಬಿಜೆಪಿಯನ್ನ ಸೇರಿಕೊಂಡಿರುವ ಮುದ್ದಾ ಹನುಮೇಗೌಡ. ಈ ಮನುಷ್ಯ ಒಂಥರ ಆಯಾರಾಮ್ ಗಯಾರಾಮ್ ಅಂತಾರಲ್ಲ, ಹಾಗೆ ಇವತ್ತು ಕಾಂಗ್ರೆಸ್ನಲ್ಲಿದ್ದರೆ ನಾಳೆ ಬಿಜೆಪಿಯಲ್ಲಿರ್ತಾರೆ, ನಾಡಿದ್ದು JDSನಲ್ಲಿರ್ತಾರೆ. ಇಂತಹ ವ್ಯಕ್ತಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಎಂಬ ಮಾಹಿತಿ ಹೊರಬಂದಿದೆ. ಎಂತಹ ದುರಂತ ನೋಡಿ. ಮುದ್ದಾ ಹನುಮೇಗೌಡ ಈಗಲೂ ಬಿಜೆಪಿಯಲ್ಲಿದ್ದಾರೆ. ಅವರು ಬಿಜೆಪಿಯನ್ನು ತೊರೆದಿಲ್ಲ, ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ತೊರೆದಿಲ್ಲ. ಹೀಗಿರುವಾಗಲೇ ಮುದ್ದಾ ಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಸಚಿವರೊಬ್ಬರೇ ಹೇಳ್ತಾರೆ. ಈಗ ಹೊರಬರ್ತಿರೋ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲೂ ಮುದ್ದಾ ಹನುಮೇಗೌಡರೊಬ್ಬರ ಹೆಸರೇ ಕೇಳಿ ಬರ್ತಾ ಇದೆ. ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರಳಿದಾಗ KPCC ಅಧ್ಯಕ್ಷರು ಆಗಿರುವ DCM DK ಶಿವಕುಮಾರ್ ಅವರು ಒಂದಷ್ಟು ಆತ್ಮವಿಮರ್ಶೆಯ ಮಾತುಗಳನ್ನಾಡಿದ್ರು, ತಪ್ಪುಗಳನ್ನು ತಿದ್ದಿಕೊಳ್ಳುವ ಮಾತುಗಳನ್ನು ಹೇಳಿದ್ರು. ಇನ್ಮುಂದೆ ಸೈದ್ಧಾಂತಿಕ ಬದ್ಧತೆಯ ಪಕ್ಷ ನಿಷ್ಠರಿಗೆ, ಪಕ್ಷದ ಸೇವೆ ಮಾಡಿದವರಿಗೆ ಅವಕಾಶ ಕೊಡುವುದಾಗಿ ಭರವಸೆ ಕೊಟ್ಟಿದ್ರು. ಆದರೆ ಅದ್ಯಾವುದು ಕಾರ್ಯರೂಪಕ್ಕೆ ಬರುವಂತೆ ಕಾಣ್ತಾ ಇಲ್ಲ. ಒಂದು ವೇಳೆ DKಶಿ ಅವರು ಆಡಿದ ಮಾತಿನಂತೆ ನಡೆದುಕೊಳ್ಳುವುದಾದರೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಬಿಜೆಪಿಯಲ್ಲಿರುವ ಮುದ್ದಾ ಹನುಮೇಗೌಡರಿಗೆ ಕೊಡಲೇಬಾರದು. ಪಕ್ಷ ಸೇವೆ, ಸೈದ್ಧಾಂತಿಕ ಬದ್ಧತೆ, ನಿಷ್ಠೆ ಅನ್ನೋದು ಕಾಂಗ್ರೆಸ್ ಟಿಕೆಟ್ಗೆ ಮಾನದಂಡವಾಗುವುದಾದರೆ ಆ ಟಿಕೆಟ್ಗೆ ಅರ್ಹವಾದ ವ್ಯಕ್ತಿ ಅಂದರೆ ಅದು ನಿಕೇತ್ ರಾಜ್ ಮೌರ್ಯ ಅವರು. ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಬದ್ಧತೆಯ ನಾಯಕ ನಿಕೇತ್ ರಾಜ್. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯುಳ್ಳವರು ನಿಕೇತ್ ರಾಜ್. ನಿಕೇತ್ ಕೂಡ ಸಂಘ ಪರಿವಾರದ ಹಿನ್ನೆಲೆಯವರು ಅಂತ ನೀವು ಹೇಳ್ಬೋದು. ಆದರೆ
ಅವರು ಸಂಘ ಪರಿವಾರವನ್ನ ತೊರೆದಿದ್ದು ರಾಜಕೀಯ ಕಾರಣಕ್ಕಲ್ಲ, ಅಲ್ಲಿ ಬಿಜೆಪಿಯವರು ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣಕ್ಕಲ್ಲ, ಅಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಎಂಬ ಕಾರಣಕ್ಕಲ್ಲ. ಅವರು ಸಂಘವನ್ನ ತೊರೆದಿದ್ದು ಸಿದ್ಧಾಂತದ ಕಾರಣಕ್ಕೆ, ವಿಚಾರಧಾರೆಯ ಕಾರಣಕ್ಕೆ. ಸಂಘ ಪರಿವಾರ ತಪ್ಪು ದಾರಿಯಲ್ಲಿದೆ ಅನ್ನೋದು ಅವರಿಗೆ ಮನವರಿಕೆ ಆಗಿದ್ದಕ್ಕೆ ಅವರು ಅದನ್ನು ತೊರೆದು ಬಂದಿದ್ದಾರೆ. RSS ಸಿದ್ಧಾಂತಗಳು ಸಮಾಜವನ್ನ ಒಡೆಯುತ್ತಿದೆ, ಸಮುದಾಯವನ್ನ ವಿಭಜಿಸ್ತಾ ಇದೆ, ದೇಶದಲ್ಲಿ ಕಂದಕ ನಿರ್ಮಾಣ ಮಾಡ್ತಾ ಇದೆ, ಜನರ ನಡುವೆ ದ್ವೇಷ ಬಿತ್ತುತ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅವರು ಸಂಘ ಪರಿವಾರನ ಬಿಟ್ಟು ಬಂದಿದ್ರು. ಅಲ್ಲಿಂದ ಹೊರಬಂದು ಅವರ ಬಂಡವಾಳಗಳನ್ನು ಬಯಲು ಮಾಡಿದ್ರು. ಸಂಘ ಪರಿವಾರದ ಮುಖವಾಡಗಳನ್ನು ಕಳಚಿ ಹಾಕಿದ್ರು. ನೂರಾರು ವೇದಿಕೆಗಳಲ್ಲಿ ಸಂಘ ಪರಿವಾರದ ಹಿಡನ್ ಅಜೆಂಡಾಗಳನ್ನೆಲ್ಲ ಬಹಿರಂಗಪಡಿಸಿದ್ರು. ಅವರ ನೈಜ ಮುಖಗಳನ್ನೆಲ್ಲ ಅನಾವರಣ ಮಾಡಿದ್ರು. ನಿಕೇತ್ ರಾಜ್ ಮೌರ್ಯ ಅವರು ಸಂಘ ಪರಿವಾರ ಬಿಟ್ಟು ಬಂದಿದ್ದು ರಾಜಕೀಯ ಅಧಿಕಾರಕ್ಕಲ್ಲ. ಅವರು ಅಲ್ಲೇ ಇದ್ದಿದ್ರೆ ಅವರು ಕೂಡ ಅಧಿಕಾರ ಗಿಟ್ಟಿಸ್ಕೊಳ್ತಾ ಇದ್ರು, ಸ್ಥಾನಮಾನಗಳನ್ನು ಪಡಿತಾ ಇದ್ರು. ಆದರೆ ಅವರ ಓದು, ಅಧ್ಯಯನ, ಅವರಲ್ಲಿರೋ ವಿಚಾರ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಸಂಘ ಪರಿವಾರದಿಂದ ಹೊರಬಂದಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲುವಾಗಿತ್ತು. ಮೊದಲಿಗೆ ಅವರು ಆ ಕೆಲಸ ಮಾಡಿದ್ರು. ಹಲವು ವೇದಿಕೆಗಳಲ್ಲಿ ಸಂಘ ಪರಿವಾರದ ಬಂಡವಾಳಗಳನ್ನು ಬಯಲು ಮಾಡಿದ್ರು. ಆ ಬಳಿಕ ಅವರು ರಾಜಕೀಯ ಪಕ್ಷ ಸೇರಿದ್ರು. ಅದು ಕೂಡ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಕಾಂಗ್ರೆಸ್ ಸೇರಿದ್ರು. ಅನಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಸೈದ್ಧಾಂತಿಕ ಬದ್ಧತೆ ತೋರಿಸಿ ಸಿದ್ಧಾಂತದಲ್ಲಿ ರಾಜಿಯಾಗದೆ ಪಕ್ಷದ ಸೇವೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೋತು ವಿರೋಧ ಪಕ್ಷದಲ್ಲಿದ್ದಾಗ ನಿಕೇತ್ ರಾಜ್ ಅವರು ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತಿದ್ರು. ಸುಮಾರು ಜನ ಕಾಂಗ್ರೆಸ್ಸಿಗರು ಬಿಜೆಪಿಗೆ ಮಾರಾಟವಾದಾಗ ಇವರು ಆ ಕಡೆ ವಾಲಿರಲಿಲ್ಲ. ಅವರು ರಾಜಿ ಮುಲಾಜಿಗೆ ಬಿದ್ದಿರಲಿಲ್ಲ. ಫೀಲ್ಡ್ಗೆ ಇಳಿದು ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರು, ಪಕ್ಷ ಕಟ್ಟಿದ್ರು, ಬಿಜೆಪಿ ವಿರುದ್ಧ ಧ್ವನಿ ಎತ್ತಿದ್ರು. ಬಿಜೆಪಿ ಎಷ್ಟು ಮಾರಕ ಅನ್ನೋದನ್ನ ಇವರು ಮನಮುಟ್ಟುವಂತೆ ಜನರಿಗೆ ತಿಳಿಸ್ಕೊಟ್ಟಿದ್ರು. ಅವರ ಜನವಿರೋಧಿ ನೀತಿಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದಂಡೆತ್ತಿ ಬಂದಾಗಲೆಲ್ಲ ನಿಕೇತ್ ರಾಜ್ ಅವರು ಬಿಜೆಪಿಯನ್ನ ಎದುರಿಸಿದ್ದಾರೆ. ಭಾಷಣಗಳಲ್ಲಿ, ಬರಹಗಳಲ್ಲಿ, ಚರ್ಚಾಕೂಟಗಳಲ್ಲಿ, ಟಿವಿ ಡಿಬೇಟ್ಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥವಾಗಿ ಪ್ರತಿನಿಧಿಸಿ ಸೈನಿಸ್ಕೊಂಡಿದ್ದಾರೆ. ಗೋಧಿ ಮೀಡಿಯಾಗಳ ಸುದ್ದಿ ನಿರೂಪಕರ ಬಾಯಿ ಮುಚ್ಚಿಸಿದ್ದಾರೆ. ಪಕ್ಕ ಅಂಕಿಅಂಶಗಳ ಮೂಲಕ, ನಿಖರ ಮಾಹಿತಿಗಳ ಮೂಲಕ, ದಾಖಲೆಗಳ ಮೂಲಕ, ಇತಿಹಾಸವನ್ನ ತಿರುವಿ ಹಾಕುವ ಮೂಲಕ ವಿರೋಧಿ ಕೂಟದ ಎಲ್ಲ ದಾಳಿಗಳನ್ನ ಎದುರಿಸಿ ನಿಂತಿದ್ದಾರೆ. ಬಡವರ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದವರಿಗೆ ಮೂತೋಡ್ ಜವಾಬ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ, ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣ ಮಾಡುತ್ತೆ ಎಂಬ ವಿರೋಧಿಗಳ ವಾದವನ್ನ ಅವರು ಹಲವು ಸಲ ಒಡೆದು ಹಾಕಿದ್ದಾರೆ. ಸಿದ್ರಾಮುಲ್ಲಾ ಖಾನ್ ಎಂಬ ವಿರೋಧಿಗಳ ಅಪಪ್ರಚಾರವನ್ನ ಬಂದ್ ಮಾಡಿದ್ದಾರೆ. ಹೀಗೆ ನಿಕೇತ್ ರಾಜ್ ಅವರು ತನ್ನ ಬೌದ್ಧಿಕ ಶಕ್ತಿಯ ಮೂಲಕ ವಿರೋಧಿಗಳನ್ನ ಮಣಿಸಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಸ್ತಿಯೂ ಆಗಿದ್ದಾರೆ. ಅದಲ್ಲದೆ ನಿಕೇತ್ ರಾಜ್ ಅವರೊಬ್ಬ ಹೋರಾಟಗಾರ ಮತ್ತು ಉತ್ತಮ ವಾಕ್ಪಟು. ಅವರಿಗೆ ಜನರನ್ನ ಪಕ್ಷದ ಕಡೆ ಸೆಳೆಯುವ ಶಕ್ತಿ ಇದೆ, ಪಕ್ಷವನ್ನ ಸಂಘಟಿಸುವ ಕಲೆ ಇದೆ. ಅದಲ್ಲದೆ ಅವರಿನ್ನೂ ಯುವಕರು. ಒಂದು ರಾಜಕೀಯ ಪಕ್ಷಕ್ಕೆ ಯುವಕರೇ ನಿಜವಾದ ಆಸ್ತಿ. ಯುವಕರಿಗೆ ಇನ್ನೂ 30-40 ವರ್ಷ ರಾಜಕೀಯ ಮಾಡುವ ಶಕ್ತಿ, ಸಾಮರ್ಥ್ಯ ಇರುತ್ತೆ. ಆ ಕಾರಣಕ್ಕೆ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈ ಸಲ ನಿಕೇತ್ ಅವರಿಗೆ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ನಿಕೇತ್ ಅವರನ್ನ ಬದಿಗೆ ಸರಿಸಿ ಮುದ್ದು ಹನುಮೇಗೌಡರನ್ನ ಮುನ್ನೆಲೆಗೆ ತರಲಾಗಿದೆ. ಒಬ್ಬ ಪಕ್ಷನಿಷ್ಠ, ಸೈದ್ಧಾಂತಿಕ ಬದ್ಧತೆಯ, ಹಿಂದುಳಿದ ವರ್ಗದ ಶೂದ್ರ ಯುವಕನಿಗೆ ದಕ್ಕಬೇಕಾಗಿದ್ದ ಟಿಕೆಟ್ ಅನ್ನ ಒಬ್ಬ ಸಮಯ ಸಾಧಕ ರಾಜಕಾರಣಿಗೆ ಕೊಡಲು ಈ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ. ಒಬ್ಬ ಶೂದ್ರ ಯುವಕ ಬೆಳೀತಾನೆ ಎಂಬ ಆತಂಕದಲ್ಲಿ ಕೆಲ ಪಟ್ಟಭದ್ರರಲ್ಲಿ ಇಲ್ಲಿ ಸಂಚು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷವು ಮಾಡಿದಂತಿದೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ನಿಕೇತ್ ರಾಜ್ ಕಳೆದ 3-4 ವರ್ಷಗಳಲ್ಲಿ ಅವಿರತವಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸುವಾಗ ಈ ಮುದ್ದಾ ಹನುಮೇಗೌಡರು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ಚಿಂತನೆ ಮಾಡ್ತಾ ಇದ್ರು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಹೋಗಿ ಬಿಜೆಪಿ ಸೇರ್ಕೊಂಡ್ರು. ಅಲ್ಲೂ ಟಿಕೆಟ್ಗಾಗಿ ಟವೆಲ್ ಹಾಕಿದ್ರು. ಆದರೆ ಅವರಿಗೆ ಅಲ್ಲೂ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಮತ್ತೆ ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಅವರಿಗೆ ಟಿಕೆಟ್ ಕೊಡಲು ಕಾಂಗ್ರೆಸ್ ಈಗ ತುದಿ ಕಾಲಲ್ಲಿ ನಿಂತಿದೆ. ಇದರಿಂದ ಒಬ್ಬ ಯುವ ಮುಖಂಡನಿಗೆ ಅನ್ಯಾಯ ಆಗಲಿದೆ.
ಕಾಂಗ್ರೆಸ್ ಸಿದ್ಧಾಂತಕ್ಕೆ ಹಿನ್ನಡೆಯಾಗಲಿದೆ, ಪಕ್ಷ ನಿಷ್ಠೆಗೆ ಕುತ್ತು ಬರುತ್ತೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಯಾಗುತ್ತೆ. ಕಾಂಗ್ರೆಸ್ ಪಕ್ಷ ಮಾಡುವ ಇಂತಹ ತಪ್ಪುಗಳಿಂದಲೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಂತಹ ದುಸ್ಥಿತಿಯಲ್ಲಿದೆ. ಆದರೆ ಕಾಂಗ್ರೆಸ್ ತಪ್ಪುಗಳಿಂದ ಪಾಠ ಕಲಿಯದೆ ಮತ್ತದೇ ತಪ್ಪುಗಳನ್ನು ಮಾಡಲು ಹೊರಟಿದೆ. ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಅವರ ಪ್ರಕರಣ ತಾಜಾ ಇರುವಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಅಂತಹದ್ದೇ ತಪ್ಪು ನಿರ್ಧಾರಕ್ಕೆ ಕೈ ಹಾಕಿದೆ. ಹಗಲಿನಲ್ಲಿ ಕಂಡ ಬಾವಿಗೆ ರಾತ್ರಿ ಹೊತ್ತಲ್ಲಿ ಬೀಳಲು ಹೊರಟಂತಿದೆ. ಕಾಂಗ್ರೆಸ್ ಇದೇ ರೀತಿ ಮುಂದುವರಿದರೆ ಅವರನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ.